ವನವಾಸದಲ್ಲಿದ್ದ ರಾಮ ತನ್ನ ಸೀತೆಗೋಸ್ಕರ ಒಂದು ಬಂಗಾರದ ಜಿಂಕೆನ ವಧೆ ಮಾಡಿರೋ ಜಾಗ ಅದೇ ಈ ಮೃಗವಧೆ. ಅದು ನಮ್ಮ ತೀರ್ಥಹಳ್ಳಿ ತಾಲೂಕಿನಲ್ಲಿದೆ. ಸುಮಾರು ಜನಕ್ಕೆ ತೀರ್ಥಹಳ್ಳಿಯಲ್ಲಿ ಈ ತರ ಒಂದು ದೇವಸ್ಥಾನ ಇದೆ ಅಂತಾನೆ ಗೊತ್ತಿಲ್ಲ, ಹಾಗೂ ಅದಲ್ದಲ್ಲೇ ಇಲ್ಲೊಂದು ಒಳ್ಳೆ ರೆಸಾರ್ಟ್ ಇದೆ ಅಂತಾನೂ ಗೊತ್ತಿಲ್ಲ. ಯಾವ್ದು ಅಂತ ಕೇಳಿದ್ರೆ ಎಲೆಮನೆ ರೆಸಾರ್ಟ್ಸ್. ವಿಶಾಲವಾದ ಅಡಿಕೆ ತೋಟ ಮಧ್ಯದಲ್ಲಿ ಈ ತರ ಒಂದು ಲ್ಯಾವಿಶ್ ಆಗಿರುವಂತ ರೂಮ್ಸ್ ನಿಮಗೆ ಸಿಗ್ತಾ ಇದೆ ಅಂತಂದ್ರೆ ಅದು ನಮ್ಮ ತೀರ್ಥಹಳ್ಳಿಗೆ ಒನ್ ಆಫ್ ದ ಬೆಸ್ಟ್ ರೆಸಾರ್ಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಸಿಗುವಂತ ಎಂಬಿಯನ್ಸ್ ನಿಮಗೆ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಸೋಷಿಯಲ್ ಮೀಡಿಯಾದಲ್ಲೇ ಫಸ್ಟ್ ಟೈಮ್ ಈ ಒಂದು ರೆಸಾರ್ಟ್ ಬಗ್ಗೆ ಮಾಹಿತಿ ಕೊಡ್ತಾ ಇರೋದು, ಅದು ನನ್ನ ಪೇಜ್ ಅಲ್ಲಿ ಆಗಿರೋದು ನನಗೆ ಹೆಮ್ಮೆಯ ವಿಚಾರ. ಇಲ್ಲಿ ಟೋಟಲ್ 8 ಫಾರ್ಮ್ ವ್ಯೂಸ್ ರೂಮ್ಸ್ ಗಳಿದೆ. ಲೈಫ್ ಅಲ್ಲಿ ಅದೇನೇ ಟೆನ್ಷನ್ಸ್ ಇದ್ರು ಫ್ರೆಂಡ್ಸ್ ಒಟ್ಟಿಗಿದ್ರೆ ಮಾತ್ರ ಒನ್ ಆಫ್ ದ ಬೆಸ್ಟ್ ಮೆಮೊರೀಸ್ ನ ನೀವು ಇಲ್ಲಿಂದ ಕ್ಯಾಪ್ಚರ್ ಮಾಡ್ಕೊಂಡು ಹೋಗೋದಂತೂ ಪಕ್ಕಾ ಗ್ಯಾರಂಟಿ. ಇನ್ ಕೇಸ್ ನಿಮ್ಮಲ್ಲಿ ಯಾರಿಗಾದ್ರೂ ಡೆಸ್ಟಿನೇಷನ್ ವೆಡ್ಡಿಂಗ್ ಹಾಗೂ ಒಂದು ಫ್ಯಾಮಿಲಿ ಫಂಕ್ಷನ್ ನಡೆಸಬೇಕು ಅಂತಂದ್ರೆ ಈ 8 ರೂಮ್ ಸಾಕಾಗಲ್ಲ ಅಂತ ನನಗೂ ಗೊತ್ತು. ಇದಲ್ದಲ್ಲೇ ಇಲ್ಲಿ ಬೇರೆ ರೂಮ್ಸ್ ಕೂಡ ಇದೆ, ಬನ್ನಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಾವು ಬಂದಿದ್ದು ಬ್ರೇಕ್ಫಾಸ್ಟ್ ಗೆ. ಇಲ್ಲಿ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಇರುತ್ತೆ, ಹಾಗೂ ಈ ಒಂದು ಬ್ಯೂಟಿಫುಲ್ ವ್ಯೂ ಅಲ್ಲಿ ಕುತ್ಕೊಂಡು ಬ್ರೇಕ್ಫಾಸ್ಟ್ ತಿನ್ನೋ ಮಜಾ ಅದು ನೆಕ್ಸ್ಟ್ ಲೆವೆಲ್. ಸ್ಪೆಷಲಿ ಮಳೆಗಾಲದಲ್ಲಿ ಏನಾರ ನೀವು ಬಂದ್ರೆ ಈ ಜಾಗಕ್ಕೆ ನಿಜವಾಗ್ಲೂ ನೀವು ವಾಪಸ್ ಹೋಗ್ಲಿಕ್ಕೆ ಅಂತೂ ಚೂರು ಇಷ್ಟಪಡಲ್ಲ. ಈ ಒಂದು ಕಂಪ್ಲೀಟ್ ಪ್ರಾಪರ್ಟಿನ ಅಟ್ರಾಕ್ಷನ್ ಬಂದೆ ಈ ಒಂದು ಜಾಗ. ಯಾಕೆಂದ್ರೆ ಇಲ್ಲಿ ಒಂದು ಫಂಕ್ಷನ್ ನಡೆಸಲಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಕೂಡ ಇದೆ, ಹಾಗೂ ಈ ಬಿಲ್ಡಿಂಗ್ ಮೇಲ್ಗಡೆ 3 ರೂಮ್ ಕೂಡ ಅವೈಲೇಬಲ್ ಇದೆ. ಬೇಸಿಗೆಗಾಲದಲ್ಲಿ ಬಂದ್ರೆ ಇಲ್ಲಿ ರೈನ್ ಡ್ಯಾನ್ಸ್ ಆಪ್ಷನ್ ಕೂಡ ಸಿಗುತ್ತೆ, ಬಟ್ ಈ ಡ್ಯಾನ್ಸರ್ ಸಿಗಲ್ಲ. ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಅಂತಾನೆ ಸಪರೇಟ್ ಡೆಡಿಕೇಟೆಡ್ ಜಾಗ ಕೂಡ ಇದೆ. ಸ್ನೇಹಿತರೊಟ್ಟಿಗೆ ಒಂದು ಒಳ್ಳೆ ಕ್ಷಣಗಳನ್ನ ಜೊತೆಗೆ ಕಳಿಬೇಕು ಅಂತಂದ್ರೆ ಈ ತರ ಒಂದು ಡಾರ್ಮೆಟ್ರಿ ಸಿಕ್ಬಿಟ್ರೆ ಜೀವನ ಸಾರ್ಥಕ. ಬುಕಿಂಗ್ಸ್ ಗಾಗಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ, ಹಾಗೂ ಕಂಟೆಂಟ್ ಇಷ್ಟ ಆದ್ರೆ ಪೇಜ್ ನ ಫಾಲೋ ಮಾಡೋದ್ ಮರಿಬೇಡಿ.